ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾರ್ತಿಕ್. ಸೊ ನಮ್ಮ ಕುಕ್ಕಿಂಗ್ ಸೀರೀಸಲ್ಲಿ ದೋಸೆ ಸೀರೀಸ್ ತುಂಬ ಚೆನ್ನಾಗಿ ನಡೀತಿದೆ ಅಲ್ವಾ. ಸೊ ಈಗಾಗಲೇ ನಾವು 2 ದೋಸೆ, ಒಂದು ಮಸಾಲೆ ದೋಸೆ ಮತ್ತು ಒಂದು ಬೀಟ್ರೂಟ್ ದೋಸೆ ಮನೇಲೇ ಹೇಗೆ ಮಾಡ್ಬೋದು ಅಂತ ನಾವು ನೋಡಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂಚೂರು ಇಂಟ್ರೆಸ್ಟಿಂಗ್ ಮತ್ತು ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ಮಕ್ಕಳಿಗೆ ಎಲ್ರಿಗೂ ಪನ್ನೀರ್ ಅಂದರೆ ಇಷ್ಟ ಇರುತ್ತಲ್ವ. ಸೊ ಪನ್ನೀರ್ನ ನಾವು ಎಷ್ಟೋ ಥರ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಿರ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ದೋಸೆ ಹೇಗೆ ನಾವು ಮನೇಲೇ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿ. ಸೊ ನೀವು ನೋಡಿ ಇದನ್ನು ಮಾಡ್ಕೋಬೋದು. ಸೊ ನಾವು ಈ ರೀತಿ ದೋಸೆಯನ್ನು ಮನೆಯಲ್ಲೇ ಮಾಡ್ಕೋಬಹುದು. ಈಸಿಯಾಗಿ ಕ್ರಿಸ್ಪಿಯಾಗಿ ಬರೀ ಒಂದು 2-3 ಐಟಮ್ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಒಳ್ಳೆ ಪನ್ನೀರ್ ದೋಸೆಯನ್ನು ಮನೇಲಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಫ್ರೆಶ್ ಪನ್ನೀರನ್ನ ತುರಿದಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ರೆಡಿ ಮಾಡಿಕೊಂಡ್ರೆ ನಾವಿನ್ನು ದೋಸೆ ಹಾಕ್ಕೊಳ್ಳೋದು ಅಷ್ಟೇ ಬಾಕಿ ಇರುತ್ತೆ. ಸೊ ನಾವು ಈ ಹಿಟ್ಟು ರೆಡಿ ಮಾಡ್ಕೊಂಡಿದ್ರೆ ನಾವು ಪಟ್ಟಂತ ದೋಸೆ ಮಾಡ್ಕೋಬಹುದು. ಸೊ ನಾನು ದೋಸೆ ಇಲ್ಲಿ ಅಗಲವಾಗಿ ಹಾಕ್ಕೊಳ್ತಾ ಇದ್ದೀನಿ, ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಸೊ ಒಂದು ಟಿಪ್ ನಾನು ನಿಮ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಇದು ಎಲ್ಲರೂ ಗೊತ್ತಿರಬಹುದು ಸಹಜವಾಗಿ. ನಮಗೆ ದೋಸೆ ಪ್ಯಾನಿಂದ ಎದ್ದೊಳ್ತಿಲ್ಲ, ಇಲ್ಲಾಂದರೆ ಪ್ಯಾನಿಗೆ ಅಂಟ್ಕೊಳ್ತಿದೆ ಅಂತ ಅಂದರೆ ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡು ಅದಕ್ಕೊಂಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಪ್ಯಾನನ್ನು ಉಜ್ಜಿಬಿಟ್ಟು ಆಮೇಲೆ ದೋಸೆ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ದೋಸೆ ರೋಸ್ಟ್ ಆಗುತ್ತೆ ಮತ್ತು ದೋಸೆ ಚೆನ್ನಾಗಿ ಎದ್ದೊಳುತ್ತೆ. ನಮಗೆ ಅಂಟ್ಕೊಳ್ಳೋ ಒಂದು ತಲೆನೋವು ಇರೋದಿಲ್ಲ. ಸೊ ನಾವು ಆ ಒಂದು ಟಿಪ್ನ ಫಾಲೋ ಮಾಡ್ಬೋದು ದೋಸೆ ಹಾಕುವಾಗ. ಇವಾಗ ನಾನಿಲ್ಲಿ ದೋಸೆ ಹಾಕ್ಕೊಂಡು ಅದರ ಮೇಲೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿ, ತುರಿದಿಟ್ಕೊಂಡಿರುವ ಪನ್ನೀರ್ ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಕೊತ್ತಂಬರಿ ಸಹ ಹಾಕಿಕೊಂಡು ನಾವು ನಮ್ಮ ಪನ್ನೀರ್ ದೋಸೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ವಿ. ನಾವು ಇದೇನಾದರೂ ತುರಿದಿಟ್ಕೊಂಡು ಕಟ್ ಮಾಡಿಟ್ಕೊಂಡಿದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಸಹ ಪ್ಯಾಕ್ ಮಾಡಿ ಕೊಡಬಹುದು. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮಗೆ ರೆಗ್ಯುಲರ್ ದೋಸೆ ತಿಂದಿದ್ದ ಫೀಲಿಂಗಿನ್ನ ಇದು ಒಂದು ಹೊಸ ಫೀಲಿಂಗ್ ಆ್ಯಂಡ್ ಹೋಟೆಲ್ ಸ್ಟೈಲ್ ನಮ್ಗೆ ಅನಿಸ್ತಾ ಇರುತ್ತೆ. ಸೊ ಇದನ್ನು ನೀವು ಈಸಿಯಾಗಿ ಟ್ರೈ ಮಾಡ್ಬೋದು, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಈ ರೀತಿ ಇದನ್ನ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಅದು ಆಚೆ ಬರೋದಿಲ್ಲ. ಪನ್ನೀರ್ ಮತ್ತು ಈರುಳ್ಳಿ ಎಲ್ಲ ಹಾಗೆ ಅಂಟ್ಕೊಂಡಿರುತ್ತೆ. ನಾನು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ತುಪ್ಪ, ಆಯಿಲ್ ಎರಡೂ ಯೂಸ್ ಮಾಡ್ತೀನಿ ಯೂಶ್ವಲಿ. ಸೊ ಇಲ್ಲಿ ನಾನು ತುಪ್ಪ ಕೂಡ ಮೇಲೆ ಹಾಕ್ಕೊಂಡು ಅದು ಚೆನ್ನಾಗಿ ಕ್ರಿಸ್ಪಾಗಿ ಬರೋವರೆಗೂ ಹಾಕ್ಕೊಳ್ತಾ ಇದ್ದೀನಿ. ಮೇಲಿಂದ ಅದು ಪನ್ನೀರ್ ಆಗಿರೋದ್ರಿಂದ ಪೆರಿ ಪೌಡರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅದ್ರ ಮೇಲೆ ಲೈಟಾಗಿ ಪೆರಿ ಪೌಡರ್ ಹಾಕ್ತಾಯಿದ್ದೀನಿ. ಸೊ ದಟ್ ಅದು ಸ್ಪೈಸ್ ಚೆನ್ನಾಗಿ ಕೊಡುತ್ತೆ ಆ್ಯಂಡ್ ಅದು ಒಂದು ಒಳ್ಳೆ ಇದು ರೆಸ್ಟೋರೆಂಟ್ ಸ್ಟೈಲ್ ನಮಗೆ ಗೊತ್ತಾಗುತ್ತೆ. ಸೊ ಅದರಿಂದ ನಾನು ಅದನ್ನು ಹಾಕ್ಕೊಂಡು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಖಾರದ ಚಟ್ನಿ ಇಲ್ಲ ಅಂದರೆ ಕೆಚಪ್ ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ಪನ್ನೀರ್ ಇರೋದ್ರಿಂದ ಮಕ್ಕಳಿಗೆ ಕೆಚಪ್ ಕೂಡ ಯೂಸ್ ಮಾಡ್ಬೋದು. ಬಟ್ ನನಗೆ ಈ ಒಂದು ಖಾರದ ಚಟ್ನಿಯಲ್ಲಿ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡು ಅದನ್ನು ಮಾಡಿದ್ದೀನಿ. ಯಾಕಂದರೆ ಪನ್ನೀರ್ ಕೂಡ ನಮಗೆ ಅಷ್ಟು ಟೇಸ್ಟ್ ಇರೋದಿಲ್ಲ ವಿತೌಟ್ ಅದಕ್ಕೆ, ಯಾಕಂದರೆ ನಾವೇನು ಮಸಾಲೆ ಹಾಕಿರೋದಿರಲ್ವಲ್ಲ. ಸೊ ಅದರಿಂದ ನಾವು ಈ ದೋಸೆಗೆ ಖಾರದ ಚಟ್ನಿ ಆಗಿ ತೊಗೊಂಡಾಗ ಅದು ಒಳ್ಳೆ ಸ್ಪೈಸ್ ಕೊಟ್ಟು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಈ ರೀತಿ ಈಸಿಯಾಗಿ ಸಿಂಪಲ್ಲಾಗಿ ನಾವು ಪನ್ನೀರ್ ದೋಸೆಯನ್ನು ಮನೇಲೇ ಮಾಡ್ಕೊಳ್ತಾ ಇದ್ದೀವಿ. ಸೊ ನೀವು ಸಹ ಈ ರೀತಿ ಟ್ರೈ ಮಾಡ್ಬೋದು ನೆಕ್ಸ್ಟ್ ಟೈಮ್ ನೀವು ಮಾಡುವಾಗ. ನಮ್ಮ ಚಾನಲಲ್ಲಿ ಈ ಥರ ಒಳ್ಳೊಳ್ಳೆ ಈಸಿ ಐಡಿಯಾಗಳು ಮತ್ತು ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸ್ ಐಡಿಯಾಗಳು ಬರ್ತಾನೆ ಇರ್ತವೆ. ನೀವೆಲ್ಲರೂ ಕೂಡ ನೋಡಿ ಇಷ್ಟಪಡಿ ಆ್ಯಂಡ್ ಟ್ರೈ ಮಾಡಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾವ್ಯಾವ ಥರ ದೋಸೆಯನ್ನು ಹಾಕ್ಬೋದೋ ಸಹ ನಮ್ಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು.